ಶ್ರೀ ಸದ್ಗುರುನಾಥ ಲೀಲಾಮೃತಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 38. ಸರ್ವದೇವ ನಮಸ್ಕಾರಂ ಗುರುನಾಥಂ ಪ್ರತಿ ಗಚ್ಚತಿ. ಸಖರಾಯ ಪಟ್ಟಣದ ಗುರುನಾಥರ ಮನೆಗೆ ಬರುವ ಅಪಾರ ಭಕ್ತವರ್ಗದಲ್ಲಿ ನಮ್ಮ ನರೇಂದ್ರಣ್ಣನೂ ಒಬ್ಬರು. ನಿರಂತರ ಗುರುನಾಥರ ಒಡನಾಟ ಹೊಂದಿದ್ದ ಅವರಿಂದಲೂ ನಿತ್ಯ ಸತ್ಸಂಗಕ್ಕೆ ಜೋಳಿಗೆ ಹಿಡಿದಾಗ ಅನೇಕ ಸ್ವಾರಸ್ಯಕರ ಪ್ರಸಂಗಗಳ ಭಿಕ್ಷೆ ನೀಡಿದ್ದಾರೆ. ಅವುಗಳಲ್ಲಿ ಕೆಲವು ಹೀಗೆ. ನನಗೆ ಗುರುನಾಥರೆಂದರೆ ಭಯ ಮತ್ತು ಭಕ್ತಿ ಎರಡೂ ಸಮಸಮವಾಗಿಯೇ. ಏಕೆಂದರೆ ಒಬ್ಬ ಮಹಾನುಭಾವರು ಗುರುನಾಥರನ್ನು ಒಮ್ಮೆ ನೋಡಲು ಬಂದಿದ್ದರು. ಗುರುನಾಥರು ಅವರಿಗೆ ದರ್ಶನ ಕೊಡಲು ಇಷ್ಟಪಡದೆ ಅಲ್ಲಿಂದ ಅವರನ್ನು ನಿರ್ಗಮಿಸಲು ಹೇಳಿದ ರೀತಿ ನನಗೆ ಎಂದೂ ಮರೆಯಲಾಗದ್ದು. ಯಾವತ್ತೂ ನನಗೆ ಆ ಪರಿಸ್ಥಿತಿ ಬರುತ್ತದೋ ಎಂಬ ಹೆದರಿಕೆ ಒಂದು ರೀತಿ ನನ್ನನ್ನು ನಾನು ತಿದ್ದಿಕೊಂಡು ಗುರುನಾಥರಿಗೆ ಪ್ರಿಯವಾಗಿ ಬದುಕುವಂತೆ ಪ್ರೇರೇಪಿಸಿದೆ. ಹೆದರಿಕೆ ಭಯವಿಲ್ಲದಿದ್ದರೆ ಮನುಷ್ಯ ಮಂಗನಂತೆ ಚಂಚಲ ಮನಸ್ಸು ಎತ್ತೊತ್ತಲೋ ಓಡಿ ಏನೇನೋ ಮಾಡಿಸುತ್ತದೆಯೋ ಅದಕ್ಕೆ ಗುರುನಾಥರಂತಹ ಸದ್ಗುರುವಿನ ಸಂಘ ಅನಿವಾರ್ಯ. ಇದು ಲಭಿಸುವುದು ಪೂರ್ವಜನ್ಮದ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ವಿಶೇಷದಿಂದ ಮಾತ್ರ ಸಾಧ್ಯ. ಜೊತೆಗೆ ನಮ್ಮ ಕರ್ಮವೂ ಕಳೆದಿರಬೇಕು, ಗುರುವಿನ ಕರುಣೆಯೂ ನಮಗಿರಬೇಕು ಎನ್ನುತ್ತಾ ಸ್ವಾರಸ್ಯಕರ ಘಟನೆಯನ್ನವರು ಹಂಚಿಕೊಂಡರು. ಅಂದು ಗುರುನಾಥರ ಮನೆಗೆ ಹೋಗಿದ್ದಾಗ ಎಲ್ಲೆಲ್ಲಿಂದಲೋ ಪ್ರಸಾದಗಳು, ಗುರುಗಳ ಆಶೀರ್ವಾದದ ಫಲ ಮಂತ್ರಾಕ್ಷತೆಗಳು ಬಂದಿದ್ದವು. ಅದನ್ನವರು ಅಲ್ಲಿದ್ದವರಿಗೆಲ್ಲ ತಿಳಿ ಹೇಳಿ ಹಂಚುತ್ತಿದ್ದರು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಎಂಬ ಮಾತಿನಂತೆ ಎಲ್ಲೆಲ್ಲಿಯೂ ಕ್ಷೇತ್ರಗಳ ಪ್ರಸಾದವೆಲ್ಲ ಗುರುನಾಥರ ಬಳಿ ಬಂದು ಅವರು ನಮಗದನ್ನೆಲ್ಲ ನೀಡಿ ನಮ್ಮನ್ನು ಪುನೀತಗೊಳಿಸುತ್ತಿದ್ದೇ ಗುರುನಾಥರ ವಿಶೇಷ. ಆ ಗುರುನಾಥರಿಗೆ ಒಂದು ಭಾವಶುದ್ಧ ನಮನಗೈದರೆ ಎಲ್ಲ ದೇವತೆಗಳಿಗದು ಸಲ್ಲುವುದರಲ್ಲಿ ಸಂಶಯವೇ ಇಲ್ಲ. ದತ್ತಾತ್ರೇಯರ, ಶ್ರೀಪಾದ ಶ್ರೀವಲ್ಲಭರ ಪ್ರತಿಸ್ವರೂಪರಾದ ಗುರುನಾಥರ ಮಾತು ಶ್ರೀಪಾದರ ಮಾತು ಒಂದೇ. ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಒಂದೆಡೆ ಅವರೇ ಹೇಳುವುದು ಹೀಗಿದೆ: ಎಲ್ಲಾ ದೇವರಿಗೆ ಸಲ್ಲಿಸುವ ನಮನ ನನಗೇ ಸೇರುತ್ತದೆ. ನನ್ನನ್ನು ಪೂಜಿಸಿದರೆ ಎಲ್ಲಾ ದೇವಾನುದೇವತೆಗಳನ್ನು ಪೂಜಿಸಿದಂತೆ ಎಷ್ಟು ಸುಲಭವಾಗಿ ಭಕ್ತರನ್ನು ಗುರುನಾಥರು ಉದ್ಧರಿಸುತ್ತಿದ್ದರು. ಅವರಿಗಷ್ಟೇ ಸಿಕ್ಕ ಸೌಭಾಗ್ಯವದು. ಮತ್ತೆ ನರೇಂದ್ರಣ್ಣ ಮೂಲ ವಿಚಾರಕ್ಕೆ ಬಂದರು. ಗುರುನಾಥರು ಪ್ರೀತಿಯಿಂದ ಪ್ರಸಾದ ವಿತರಿಸುತ್ತಾ ಭಕ್ತಿಯೊಂದಿಗೆ ಕುಶಲೋಪರಿ ಮಾತನಾಡುವಾಗ ಮತ್ತೊಬ್ಬ ಆ ಊರಿನ ಭಕ್ತರು ಬಂದು, ಒಂದು ದೊಡ್ಡ ಜಗದ್ಗುರು ಪೀಠದ ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ, ತಾವು ದಯಮಾಡಿ ಬರಬೇಕೆಂದು ವಿನಂತಿಸಿಕೊಂಡು ಹೋದರು. ಗುರುನಾಥರಿಗೆ ಯಾರು ಬಂದರೇನು, ತಮ್ಮ ಸೂಕ್ತ ಸಮೂಹದ ಸಂಕಟಹರಣ ವ್ರತದಲ್ಲವರು ನಿರತರಾಗಿದ್ದರು. ಮತ್ತೆ ಒಂದೆರಡು ಬಾರಿ ಬಂದ ಆ ಊರಿನ ಭಕ್ತರು ವಿನಂತಿಸಿಕೊಂಡು ಹೊರಟು ಹೋಗಿದ್ದರು. ಗುರುನಾಥರ ಭಕ್ತಜನ ಸಂಕಟಹರಣ ಕಾರ್ಯಕ್ರಮಕ್ಕೆ ಕೊನೆಯಲ್ಲಿ 2-3 ಗಂಟೆಗಳಾಗಿರಬಹುದು. ಇದ್ದಕ್ಕಿದ್ದಂತೆ ಆ ಜಗದ್ಗುರುಗಳೆನಿಸಿಕೊಂಡವರು ತಮ್ಮ ಶಿಷ್ಯ ಸಮೂಹ ಸಹಿತ ಗುರುನಾಥರ ಮನೆಗೆ ಆಗಮಿಸಿ ಬಿಟ್ಟರು. ಗುರುನಾಥರು ಗಡಬಡಿಸಿ ಎದ್ದು ಆ ಗುರುವರ್ಯರನ್ನು ಅತ್ಯಂತ ಆದರ ಪ್ರೀತಿಗಳಿಂದ ಬರಮಾಡಿಕೊಂಡು ಕುಶಲೋಪರಿಗಳನ್ನು ಅತ್ಯಂತ ವಿನಮ್ರರಾಗಿ ವಿಚಾರಿಸಿಕೊಂಡು ಆದರ ಸತ್ಕಾರಗಳನ್ನು ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿದರು. ಅಭ್ಯಾಗತೋ ಸ್ವಯಂ ವಿಷ್ಣು ಅತಿಥಿ ದೇವೋಭವ ಎಂಬಂತೆ ಇಷ್ಟೆಲ್ಲ ಆಗುತ್ತಿರುವಾಗ ನನ್ನ ಮನಸ್ಸಲ್ಲಿ ಗುರುನಾಥರ ಈ ವರ್ತನೆಯನ್ನು ಕುರಿತು ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಉದ್ಭವಿಸುತ್ತಿತ್ತು. ಆಶ್ಚರ್ಯವೆಂದರೆ ನಾನು ಏನನ್ನೂ ಕೇಳದೆ ನನಗವರು ಉತ್ತರಿಸಿ ಬಿಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಪೀಠಾಧಿಪತಿಗಳು, ಅಂತರಂಗದ ವಿಚಾರ ನಿಮ್ಮೊಂದಿಗೆ ಮಾಡಬೇಕಿದೆ, ದಯವಿಟ್ಟು ಇವರನ್ನೆಲ್ಲ ಎಂದು ಕೇಳುತ್ತಿದ್ದಂತೆ ನಾವೆಲ್ಲ ಹೊರನಡೆದೆವು. 1 ನಿಮಿಷವಾಗಿರಲಿಲ್ಲ, ಥಟ್ಟೆಂದು ಬಾಗಿಲು ತೆರೆದುಕೊಂಡಿತು. ಜಗದ್ಗುರು ಪೀಠಸ್ಥರು ಬಾಗಿಲಿನಿಂದ ಹೊರಬಂದರು. ಅವರ ಶಿಷ್ಯರುಗಳೆಲ್ಲ ಅವರನ್ನು ಹಿಂಬಾಲಿಸಿದರು. ಮತ್ತೆ ಗುರುನಾಥರು ತಮ್ಮ ಭಕ್ತವೃಂದದೊಂದಿಗೆ ಮಾತು ಪ್ರಾರಂಭಿಸಿದರು. ಜನ ಬರುತ್ತಿದ್ದರು, ಕೆಲಸವಾದ ನಂತರ ಹೊರಡುತ್ತಿದ್ದರು. ಬಂದವರಿಗೆಲ್ಲ ತಿಂಡಿ ತೀರ್ಥಗಳ ಉಪಚಾರವಾಗುತ್ತಿತ್ತು. ಒಳಗೇನಾಯ್ತು ಗೊತ್ತಾ? ಜಗದ್ಗುರು ಪೀಠ ಎಲ್ಲರೆದುರಿಗೆ ನಿಮಗೆ ನಮಸ್ಕರಿಸುವುದು ಸಮ್ಮತವಲ್ಲ
ಎಂದೆನ್ನುತ್ತಾ ದೀರ್ಘದಂಡ ನಮಸ್ಕಾರ ಮಾಡಿದ ಶ್ರೀಗಳು ಅಂತರಂಗದ ಕೆಲಸ ಮುಗಿಸಿ ಹೊರಬಂದರು. ಗೊತ್ತಾಯ್ತೇನಯ್ಯ ನರೇಂದ್ರ, ನಿನ್ನ ಹೆಸರು ಅದೇ ಅಲ್ಲವಾ ಎಂದರು ಗುರುನಾಥರು. ಗುರುನಾಥರ ಕೃಪಾ ಸಮುದ್ರದಲ್ಲಿ ಮಿಂದೆದ್ದ ನರೇಂದ್ರಣ್ಣ ಒಂದು ಕ್ಷಣ ಮೌನ ತಾಳಿದರು. ಇಂದಿನ ಸತ್ಸಂಗಕ್ಕೆ ಅಲ್ಪ ವಿರಾಮ ಹಾಕೋಣ ಮಹನೀಯರೇ, ನಾಳೆ ಮತ್ತೆ ಇದೆ, ಇರುವಿರಲ್ಲ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.